ಶಬರಿಮಲೆ ಎಂದೇ ಪ್ರಸಿದ್ಧಿಯಾದ ಶಿವಮೊಗ್ಗದ ತೀರ್ಥಹಳ್ಳಿ ತಾಲೂಕಿನ ಬೆಜ್ಜವಳ್ಳಿ ಶ್ರೀ ಅಯ್ಯಪ್ಪ ಸ್ವಾಮಿ ಕ್ಷೇತ್ರದಲ್ಲಿ ಇವತ್ತು ಮಕರ ಸಂಕ್ರಾಂತಿ ಮಹೋತ್ಸವ ಬಹಳ ಅದ್ದೂರಿಯಾಗಿ ನಡೆಯಿತು. ಸಂಕ್ರಮಣದ ಅಂಗವಾಗಿ ಅಯ್ಯಪ್ಪನ ಪೂಜೆಯ ವೇಳೆಗೆ ವಿವಿಧ ಆಭರಣಗಳ ಸಮೇತ ಉತ್ಸವ ಮೂರ್ತಿಯನ್ನು ಡಾಕ್ಟರ್ ವಿಶ್ವ ಸಂತೋಷ ಭಾರತಿ ಶ್ರೀಗಳ ನೇತೃತ್ವದಲ್ಲಿ ದೇವಸ್ಥಾನಕ್ಕೆ ತರಲಾಯಿತು. ಈ ವೇಳೆ ಇರುಮುಡಿ ಹೊತ್ತು ಸಾಗಿದ ಕರುನಾಡ ಚಕ್ರವರ್ತಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಮತ್ತು ಗೀತಾ ಶಿವರಾಜ್ ಕುಮಾರ್ ದಂಪತಿ ಅಯ್ಯಪ್ಪನಿಗೆ ಪೂಜೆ ಸಲ್ಲಿಸಿ ಮಾಲೆಯನ್ನು ವಿಸರ್ಜಿಸಿದರು. ಬಳಿಕ ಮಾರ್ಗದರ್ಶಕರ ಹೇಳಿಕೆಯಂತೆ ಅಯ್ಯಪ್ಪ ಸ್ವಾಮಿಯ ಆರಾಧನೆ ದೇವಾಲಯದಲ್ಲಿ ನಡೆದವು. ಬೆಜ್ಜವಳ್ಳಿ ಅಯ್ಯಪ್ಪನ ಉತ್ಸವದ ಹಿನ್ನೆಲೆಯಲ್ಲಿಂದು ಬೆಜ್ಜವಳ್ಳಿಯಲ್ಲಿ ಭಕ್ತರ ದಂಡೆ ನೆರೆದಿತ್ತು. ಬಳಿಕ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಸೇರಿದಂತೆ ಮೂವರಿಗೆ ಶ್ರೀ ಹರಿಹರಾತ್ಮಜ ಪೀಠ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಾವು ಇಲ್ಲಿ ಯಾವಾಗ ನಾವು ಶಬರಿಮಲೆಯಲ್ಲಿ ಹೋಗ್ತಾ ಇದ್ವಿ, ಜ್ಯೋತಿ ನೋಡೋಕೆ ಅಲ್ಲಿ ಹೋಗ್ತಾ ಇದ್ವಿ. ಇವಾಗ ಇಲ್ಲಿ ಸ್ವಾಮಿ ಸಂತೋಷ ಸ್ವಾಮಿಗಳು ಇಲ್ಲಿ ಬರಬೇಕು ಅಂದಾಗ ನಾವು ಅವ್ರ ಫಂಕ್ಷನ್ಗೆ ಹೋಗಿದ್ದು. ಅವಾಗ ಸರಿ ನಾವು ಬರ್ತೀವಿ ಅಂತ ಹೇಳ್ಬಿಟ್ಟು ಈ ಸತಿ ನಾನು ಗೀತಾ ಇಬ್ಬರು ಬಂದಿದ್ದೀವಿ. ಇಲ್ಲಿ ಬಂದು ಒಂದು ಥರವಾದ ಒಂದು ಅನುಭವ. ಇಲ್ಲಿ ಈ ದೇವಸ್ಥಾನಕ್ಕೆ ಬಂದಿದ್ದೀನಿ, ಬನ್ನಿ ದರ್ಶನ ಮಾಡ್ಕೊಂಡು ಹೋಗಿ. ಬಟ್ ಈ ಸಮಾರಂಭಕ್ಕೆ ಫಸ್ಟ್ ಟೈಮ್ ಬರ್ತಾ ಇರೋದು, ಭಾಳ ಖುಷಿ ಆಯಿತು. ದೇವ್ ಆರ್ಗನೈಸ್ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ, ತುಂಬ ಅದ್ಭುತವಾಗಿತ್ತು, ಒಂದು ನೆಮ್ಮದಿ ಇತ್ತು. ಅದೇ ಹೇಳೋದು ಅದಕ್ಕೆ, ಯಾಕಂದರೆ ಅದೇ ಫೀಲಿಂಗೇ ಕೊಡ್ತೀವಿ. ಬರ್ಬೇಕಾದ್ರೆ ನಾವು ಗರುಡ, ಅದೇ ನಾನು ಹೇಳ್ತಾ ಇದ್ದೆ ಸ್ವಾಮಿಗಳಿಗೆ, ಅಲ್ಲಿ ಕರೆಕ್ಟಾಗಿ ಒಂದು 5 ಅವರ್ ಮಿಂಚೆ ಬರುತ್ತೆ. 7 ಗಂಟೆಗೆ ಜ್ಯೋತಿ ಕಾಣಿಸ್ಕೊಂಡ್ರೆ 2:30ಗೆ ಏನು ಹದ್ದು ಬಂದು ಪ್ರದಕ್ಷಿಣೆ ಮಾಡ್ಕೊಂಡು ಹೋಗ್ತೀವಿ. ಇಲ್ಲೂ ಅದೇ ಥರ ಆಯಿತು. ಸೊ ನೋಡಿದಾಗ ಅದೇ ಫೀಲಿಂಗ್ ಆಯ್ತು ನಮಗೆ. ಶಬರಿಮಲೆ ಇದ್ದಿದ್ದಷ್ಟೇ ಒಂದು ಖುಷಿ ಆಯ್ತು. ಖುಷಿ ಒಂದೊಂದು ಜಾಗದಲ್ಲಿ ಕಟ್ಟಬೇಕಾದ್ರೆ ಏನಾಯಿತು, ಒಂದು ಬೇರೆ ರೀತಿ ಒಂದು ಅನುಭವ ಆಗುತ್ತೆ. ಇವತ್ತು ಬಂದಾಗ ನಾವು ನಮ್ಮ ಊರಿಗೆ ಬಂದು ನಮ್ಮ ದೇವಸ್ಥಾನದ ಕಟ್ಟಿದಂಗೆ ಆಯಿತು. ಸಂಕ್ರಾಂತಿ